ಕುರ್ಚಿ ದಂಗಲ್ ಮಧ್ಯೆ ಡಿಸಿಎಂ ಡಿಕೆಶಿ ದಿಲ್ಲಿಗೆ ಹೊರಟಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ಮೂಲಕ ದೆಹಲಿಗೆ ಪ್ರಯಾಣಿಸಿದ್ದಾರೆ. ಮಧ್ಯಾಹ್ನ 3 ಗಂಟೆ ವಿಮಾನದಲ್ಲಿ ಡಿಕೆ ಶಿವಕುಮಾರ್ ತೆರಳಿರೋದು. ಖಾಸಗಿ ಕಾರ್ಯಕ್ರಮ ಕಾರಣಕ್ಕೆ ದಿಲ್ಲಿಯತ್ತ ಡಿಸಿಎಂ ಡಿಕೆಶಿ ಹೊರಟಿದ್ದಾರೆ. ಇದೇ ಗ್ಯಾಪ್ನಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಆಗ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಮೊನ್ನೆ ದೆಹಲಿಗೆ ಹೋಗ್ಬೇಕಿತ್ತು ಡಿಕೆಶಿ, ಆದ್ರೆ ದಿಢೀರ್ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ಈಗ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಮತ್ತೆ ಡಿಸಿಎಂ ಡಿಕೆಶಿ 3 ಗಂಟೆ ಫ್ಲೈಟ್ ನಲ್ಲಿ ಡೆಲ್ಲಿಗೆ ಹೋಗಿದ್ದಾರೆ. ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ನನಗೊಂದು ಖಾಸಗಿ ಮದುವೆ ಇದೆ ಇವತ್ತು ಸಾಯಂಕಾಲ. ನನ್ನ ಯಾರೊಬ್ಬ ಆಪ್ತ ಸ್ನೇಹಿತರು IAS ಆಫೀಸರು ಅವರ ಮಗಂದು ಮದುವೆ ಇದೆ, ಹೋಗ್ತಾ ಇದ್ದೀನಿ. ಎರಡನೇದು 14ನೇ ತಾರೀಕು ವೋಟ್ ಚೋರಿ ವಿಚಾರದಲ್ಲಿ ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಸಭೆ ಇದೆ. ಆ ಸಭೆಗೆ ನಮ್ಮ ರಾಜ್ಯದಿಂದ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ 300 ಜನ ಕರ್ಕೊಳ್ಬೇಕು ಅಂತೇಳಿ ನಾನು ಎಲ್ಲ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೇಳಿದ್ದೀನಿ. ದೆಹಲಿಗೆ ಪ್ರಯಾಣಿಸಿದ್ದಾರೆ. ಮಧ್ಯಾಹ್ನ 3 ಗಂಟೆ ವಿಮಾನದಲ್ಲಿ ಡಿಕೆ ಶಿವಕುಮಾರ್ ತೆರಳಿರೋದು. ಖಾಸಗಿ ಕಾರ್ಯಕ್ರಮ ಕಾರಣಕ್ಕೆ ದಿಲ್ಲಿಯತ್ತ ಡಿಸಿಎಂ ಡಿಕೆಶಿ ಹೊರಟಿದ್ದಾರೆ. ಇದೇ ಗ್ಯಾಪ್ನಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಆಗ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಮೊನ್ನೆ ದೆಹಲಿಗೆ ಹೋಗ್ಬೇಕಿತ್ತು ಡಿಕೆಶಿ, ಆದ್ರೆ ದಿಢೀರ್ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ಈಗ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಮತ್ತೆ ಡಿಸಿಎಂ ಡಿಕೆಶಿ 3 ಗಂಟೆ ಫ್ಲೈಟ್ ನಲ್ಲಿ ಡೆಲ್ಲಿಗೆ ಹೋಗಿದ್ದಾರೆ. ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ನನಗೊಂದು ಖಾಸಗಿ ಮದುವೆ ಇದೆ ಇವತ್ತು ಸಾಯಂಕಾಲ. ನನ್ನ ಯಾರೊಬ್ಬ ಆಪ್ತ ಸ್ನೇಹಿತರು IAS ಆಫೀಸರು ಅವರ ಮಗಂದು ಮದುವೆ ಇದೆ, ಹೋಗ್ತಾ ಇದ್ದೀನಿ. ಎರಡನೇದು 14ನೇ ತಾರೀಕು ವೋಟ್ ಚೋರಿ ವಿಚಾರದಲ್ಲಿ ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಸಭೆ ಇದೆ. ಆ ಸಭೆಗೆ ನಮ್ಮ ರಾಜ್ಯದಿಂದ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ 300 ಜನ ಕರ್ಕೊಳ್ಬೇಕು ಅಂತೇಳಿ ನಾನು ಎಲ್ಲ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೇಳಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.